ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ನಾವೀಗ ಗಮನಿಸುವಂತದ್ದು ನಮ್ಮ ದೇವರು ಏಕ ದೇವರು ಮತ್ತು ತ್ರೇಕ ಬೋಧನೆಯು ಒಂದು ಸುಳ್ಳಾದ ಬೋಧನೆಯಾಗಿದೆ ಎಂಬುದರಲ್ಲಿ 4ನೇ ಭಾಗದಲ್ಲಿದ್ದೇವೆ. ನಾವು ಕಳೆದ 3ನೇ ಭಾಗದಲ್ಲಿ ಗಮನಿಸಿ ತಿಳಿದುಕೊಂಡಂತದ್ದು ಆದಿಕಾಂಡ 18ನೇ ಅಧ್ಯಾಯ ವಚನ 1 ಮತ್ತು 2ರಲ್ಲಿ ಅಬ್ರಹಾಮನಿಗೆ ದರ್ಶನವನ್ನು ಕೊಟ್ಟಿರುವಂತದ್ದು ಒಬ್ಬನೇ ದೇವರು, ಅವರ ಜೊತೆಯಲ್ಲಿದ್ದಂತದ್ದು ಇಬ್ಬರು ದೇವದೂತರು ಎಂಬುದಾಗಿ ಗಮನಿಸಿ ತಿಳಿದುಕೊಂಡೆವು. ಈ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಳ್ಳಲಿಕ್ಕಿರುವಂತದ್ದು ಆದಿಕಾಂಡ 11ನೇ ಅಧ್ಯಾಯ 7ನೇ ವಚನದಲ್ಲಿ ತ್ರೇಕ ದೇವರಿದ್ದಾರೆಯೇ, ಅಂದರೆ 3 ದೇವರುಗಳು ಇದ್ದಾರೆಯೇ, ಅಥವಾ ಸತ್ಯವೇದವು ನಮಗೆ ಹೇಳುವ ಪ್ರಕಾರ ಒಬ್ಬರು ದೇವರಿದ್ದಾರೆಯೇ ಎಂಬುದಾಗಿ ಗಮನಿಸಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ವಾಕ್ಯ ಆದಿಕಾಂಡ 11ನೇ ಅಧ್ಯಾಯ 7ನೇ ವಚನ, ನಾವು ಇಳಿದು ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ಇವರ ಭಾಷೆಯನ್ನು ತಾರುಮಾರು ಮಾಡೋಣ ಬನ್ನಿ ಅಂದನು. ಆಮೇನ್. ಪ್ರೀತಿಯ ಸಹೋದರ ಸಹೋದರರೇ, ಇಂದಿನ ದಿನಗಳಲ್ಲಿ ಅನೇಕ ಉಪದೇಶಕರು ಅಥವಾ ಬೋಧಕರು ಹೇಳುವಂತಹ ಮಾತು ನಾವು ಇಳಿದು ತಾರುಮಾರು ಮಾಡೋಣ ಬನ್ನಿ ಅಂದನು ಎಂಬುದಾಗಿ ಈ ವಾಕ್ಯವನ್ನು ತೆಗೆದುಕೊಂಡು ಇಲ್ಲಿ ತ್ರಯೇಕವಿದೆ, ಇಲ್ಲಿ 3 ದೇವರಿದ್ದಾರೆ, ತಂದೆಯಾದ ದೇವರು ಯೇಸು ಕ್ರಿಸ್ತನ ಸಂಗಡ ಮತ್ತು ಪರಿಶುದ್ಧಾತ್ಮನ ಸಂಗಡ ಬನ್ನಿ ಎಂಬುದಾಗಿ ಕರೆಯುತ್ತಿದ್ದಾರೆ, ಇಲ್ಲಿ 3 ಇದ್ದಾರೆ ನೋಡಿ ಎಂಬುದಾಗಿ ಅನೇಕ ಸಭೆಗಳಲ್ಲಿ ಬೋಧಿಸುವವರಾಗಿದ್ದಾರೆ. ಆದರೆ ನಿಜವಾಗಿಯೂ ಇದು ತ್ರಯೇಕವನ್ನು ಸೂಚಿಸುತ್ತದೆಯೇ ಅಥವಾ ಏಕ ದೇವರನ್ನು ಸೂಚಿಸುತ್ತದೆಯೇ ಎಂಬುದಾಗಿ ಒಮ್ಮೆ ನಾವು ಪರಿಶೀಲನೆ ಮಾಡಿ ತಿಳಿದುಕೊಳ್ಳೋಣ. ಸರಿ, ಈಗ ಆದಿಕಾಂಡ 11ನೇ ಅಧ್ಯಾಯ 8ರಿಂದ 9ನೇ ವಚನವನ್ನು ಗಮನಿಸೋಣ. ಹಾಗೆಯೇ ಮಾಡಿ ಯೆಹೋವನು ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದುರಿಸಿದನು, ಅವರು ಆ ಪಟ್ಟಣ ಕಟ್ಟುವುದನ್ನು ನಿಲ್ಲಿಸಿಬಿಟ್ಟರು. ಸಮಸ್ತ ಲೋಕದ ಭಾಷೆಯನ್ನು ಯೆಹೋವನು ಅಲ್ಲಿ ತಾರುಮಾರು ಮಾಡಿ ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದುರಿಸಿದ್ದರಿಂದ ಆ ಪಟ್ಟಣಕ್ಕೆ ಬಾಬೆಲ್ ಎಂಬ ಹೆಸರಾಯಿತು. ಆಮೇಲೆ. ಪ್ರೀತಿಯ ಸಹೋದರ ಸಹೋದರರೇ, ಸ್ಪಷ್ಟವಾಗಿ ಗಮನಿಸಿ, ಇಲ್ಲಿ ನಾವು ತಿಳಿದುಕೊಳ್ಳುವಂತದ್ದು ಯೆಹೋವನು ಎಂಬುದಾಗಿ ಬರೆಯಲ್ಪಟ್ಟಿದೆ ಮತ್ತು ಯೆಹೋವನು ಅಲ್ಲಿ ತಾರುಮಾರು ಮಾಡಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದಿಕಾಂಡ 11ನೇ 7ನೇ ವಚನದಲ್ಲಿ ನಾವು ಇಳಿದು ಹೋಗಿ ಎಂಬುದಾಗಿ ಬರೆಯಲ್ಪಟ್ಟಿದೆ, ಇಲ್ಲಿ ಯೆಹೋವನು ಮಾಡಿದನು ಅಂತ ಬರೆಯಲ್ಪಟ್ಟಿದೆ. ಹಾಗಾದರೆ ಇನ್ನು ಇಬ್ಬರು ದೇವರು ಅಂದರೆ ತ್ರಯೇಕ ದೇವರು ಎಂಬುದಾಗಿ ಉಪದೇಶ ಮಾಡುವಂತ ಬೋಧಕರು ಹೇಳುವ ಪ್ರಕಾರ ಇನ್ನ ಇಬ್ಬರು ದೇವರು ಎಲ್ಲೋದರು ಎಂಬುದಾಗಿ ನಮಗೆ ಒಂದು ಪ್ರಶ್ನೆ ಉದ್ಭವಿಸಬಹುದಲ್ವೇ? ಸ್ಪಷ್ಟವಾಗಿ ತಿಳಿದಿರಬೇಕು, ದೇವರು ಒಬ್ಬನೇ ಅಲ್ಲಿ ಇರುವಂತದ್ದು ಎಂಬುದನ್ನು ನಾವು ಮೊದಲು ತಿಳಿದುಕೊಂಡಿರಬೇಕು. ನನ್ನ ಸಹೋದರ ಸಹೋದರಿಯರೇ, ನೀವು ಹೇಗೆ ಹೇಳ್ತಿರಬಹುದು ಒಬ್ಬನೇ ದೇವರಿದ್ದಾರೆ ಎಂಬುದಾಗಿ, ಅಥವಾ ಅಲ್ಲಿ ನಾವು ಇಳಿದು ಹೋಗಿ ಎಂಬುದಾಗಿ ಮಾತನಾಡಿದಾರಲ್ಲ, 3 ದೇವರು ಇದ್ದಾರಲ್ವಾ ಎಂಬುದಾಗಿ ನೀವು ಕೇಳಬಹುದು. ಆದ್ರೆ ಅಲ್ಲಿ ಒಬ್ಬರೇ ಇದ್ದಾರಾ, 3 ಇದ್ದಾರಾ ಎಂಬುದಕ್ಕೆ ವಾಕ್ಯಗಳನ್ನೇ ನಾವು ಆಧಾರ ಮಾಡಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ವಾಕ್ಯ ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 2ನೇ ವಚನ, ಆಗ ಇಗೋ ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು, ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದನು. ಆಮೇಲೆ. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು ಅಂತ ಬರೆಯಲ್ಪಟ್ಟಿದೆ ಮತ್ತು ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಂದಿನ ಅನೇಕ ಬೋಧಕರುಗಳು ಅನೇಕ ಸಭೆಗಳಲ್ಲಿ ಹೇಳುವಂತದ್ದು ಸಿಂಹಾಸನದಲ್ಲಿ 3 ಇದ್ದಾರೆ, 3 ಸಿಂಹಾಸನವಿದೆ, ಅಲ್ಲಿ 3 ಕುಳಿತಿದ್ದಾರೆ ಎಂಬುದಾಗಿ ಬೋಧಿಸುತ್ತಾರೆ. ಇನ್ನು ಕೆಲ ಬೋಧಕರು ಇಲ್ಲ, ಅಲ್ಲಿ ಒಂದು ಸಿಂಹಾಸನವಿದೆ, ಅಲ್ಲಿ 3 ಕೂತಿದ್ದಾರೆ ಎಂಬುದಾಗಿ ಬೋಧನೆ ಮಾಡುವವರಾಗಿದ್ದಾರೆ. ಆದರೆ ಸತ್ಯವೇದವು ನಮಗೆ ತಿಳಿಸುವಂತದ್ದು ಪರಲೋಕದಲ್ಲಿ ಒಂದು ಸಿಂಹಾಸನವಿದೆ, ಅದರಲ್ಲಿ ಒಬ್ಬನೇ ಕೂತಿದ್ದಾನೆ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಸತ್ಯವೇದದ ವಾಕ್ಯ ಹೇಳುವಂತದ್ದು ಸತ್ಯನ ಅಥವಾ ಸುಳ್ಳಾದ ಉಪದೇಶಕರು ಅಥವಾ ಬೋಧಕರುಗಳು ಹೇಳುವಂತದ್ದು ಸತ್ಯನ ಎಂಬುದಾಗಿ ನಿಮ್ಮನ್ನು ನೀವು ವಿವೇಚನೆ ಮಾಡಿ ತಿಳಿದುಕೊಳ್ಳಿ. ಸರಿ, ಇನ್ನೂ ಒಂದು ಸ್ಪಷ್ಟವಾಗಿ ನಾವು ತಿಳ್ಕೊಬೇಕಾಗಿದೆ ಏನು ಎಂಬುದಾಗಿ ನಾವು ನೋಡೋದಾದ್ರೆ, ಆ ಒಂದು ಸಿಂಹಾಸನದಲ್ಲಿ ಯಾರು ಕೂತಿದ್ದಾರೆ ಅಂದರೆ ಆ ಸಿಂಹಾಸನದಲ್ಲಿ ಒಬ್ಬನು ಕೂತಿದ್ದಾನೆ ಎಂಬುದಾಗಿ ಗಮನಿಸಿದೆವು. ಆ ಸಿಂಹಾಸನದಲ್ಲಿ ಯಾರು ಕೂತಿದ್ದಾರೆ ಎಂಬುದನ್ನು ಸಹ ವಾಕ್ಯವನ್ನು ಗಮನಿಸೋಣ. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 17ನೇ ವಚನ, ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಮರಿಯಾದಾತನು ಅವರಿಗೆ ತುರುಬನಂತಿದ್ದು ಜೀವಜಲದ ವರದಗಳ ಬಳಿಗೆ ನಡೆಸುತ್ತಾನೆ, ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಎಂದು ಹೇಳಿದನು. ಆಮೇಲೆ. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ಈ ವಾಕ್ಯ ನಮಗೆ ತಿಳಿಸುವಂತದ್ದು ಸಿಂಹಾಸನದ ಮಧ್ಯದಲ್ಲಿ ಯಜ್ಞದ ಕುರಿಮರಿಯಾದಾತನು ಅಂದ್ರೆ ಯೇಸು ಕ್ರಿಸ್ತನು ಕೂತಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ದೇವರ ವಾಕ್ಯ ನಮಗೆ ತಿಳಿಸುವಂತದ್ದು ಪರಲೋಕದಲ್ಲಿ ಒಂದು ಸಿಂಹಾಸನವಿದೆ, ಅದರಲ್ಲಿ ಒಬ್ಬನು ಕೂತಿದ್ದಾನೆ, ಅವರು ಯೇಸು ಕ್ರಿಸ್ತರು ಎಂಬುದಾಗಿ ನಮಗೆ ತಿಳಿಸುವಂತದ್ದಾಗಿದೆ. ಆದರೆ ಇಂದಿನ ದಿನಗಳಲ್ಲಿ ಅನೇಕ ಬೋಧಕರುಗಳು ಅನೇಕ ಸಭೆಗಳಲ್ಲಿ ಹೇಳುವುದೇನೆಂದರೆ ಅಲ್ಲಿ ಒಂದು ಸಿಂಹಾಸನವಿದೆ, 3 ಜನ ಕೂತಿದ್ದಾರೆ, ಅಥವಾ 3 ಸಿಂಹಾಸನವಿದೆ, 3 ಜನರು ಕೂತಿದ್ದಾರೆ, ಅವರು ತಂದೆ, ಮಗ, ಪರಿಶುದ್ಧಾತ್ಮನು, ಇವರು ತ್ರೇಕ ದೇವರು ಎಂಬುದಾಗಿ ಉಪದೇಶ ಮಾಡುವವರಾಗಿದ್ದಾರೆ. ಆದರೆ ದೇವರ ವಾಕ್ಯವು ನಮಗೆ ತಿಳಿಸುವಂತದ್ದು ಪರಲೋಕದಲ್ಲಿ ಒಂದು ಸಿಂಹಾಸನವಿದೆ, ಅದರಲ್ಲಿ ಒಬ್ಬರು ಕೂತಿದ್ದಾರೆ, ಅವರೇ ಯೇಸು ಕ್ರಿಸ್ತರು ಎಂಬುದಾಗಿ ಸ್ಪಷ್ಟವಾಗಿ ಆಲೋಚನೆ ಮಾಡಿ ತಿಳಿದುಕೊಳ್ಳಿ ಯಾವುದು ಸತ್ಯ ಎಂಬುದಾಗಿ. ಸರಿ, ಹಾಗಾದರೆ ಆದಿಕಾಂಡ 11ನೇ 7ನೇ ವಚನದಲ್ಲಿ ನಾವು ಇಳಿದು ತಾರುಮಾರು ಮಾಡೋಣ ಬನ್ನಿ ಅಂದನು ಎಂಬುದಾಗಿ ಬರೆಯಲ್ಪಟ್ಟಿರುವುದಕ್ಕೆ ಅರ್ಥವೇನು? ಯಾರ ಸಂಗಡ ದೇವರು ಮಾತನಾಡಿದ್ದಾರೆ ಎಂಬುದನ್ನು ಈಗ ವಾಕ್ಯದಲ್ಲಿ ಗಮನಿಸೋಣ. ದೇವರ ಜೊತೆ ಯಾರಿದ್ದರು? ಆ ಒಂದು ಸಿಂಹಾಸನವಿತ್ತು, ಆ ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದನು ಎಂಬುದಾಗಿ ಗಮನಿಸಿದವಲ್ವಾ? ಆ ದೇವರ ಜೊತೆ ಯಾರಿದ್ದರು ಎಂಬುದಾಗಿ ಈಗ ವಾಕ್ಯವನ್ನು ಗಮನಿಸೋಣ. ಯೆಶಾಯ 6ನೇ ಅಧ್ಯಾಯ ವಚನ 1ರಿಂದ 2, ಅರಸನಾದ ಉಜ್ಜೀಯನು ಕಾಲವಾದ ವರುಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನ
ರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಆತನ ಸುತ್ತ ಸೆರಾಬಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆ ಉಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಸೋಕದೆ ನಿಂತಿದ್ದನು. ಆಮೇಲೆ ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ದೇವರ ಜೊತೆಯಲ್ಲಿ ಆತನ ಸುತ್ತಲೂ ಅಂದ್ರೆ ದೇವರ ಸುತ್ತಲೂ ಇರುವಂತದ್ದು ಸೆರಾಬಿಯರು ಇದ್ದರು ಎಂಬುದಾಗಿ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಪರಲೋಕದಲ್ಲಿ ಒಂದು ಸಿಂಹಾಸನವಿದೆ ಎಂಬುದಾಗಿ ಗಮನಿಸಿದೆವು. ಆ ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದಾನೆ ಎಂಬುದಾಗಿ ಗಮನಿಸಿದೆವು. ಈಗ ಆತನ ಸುತ್ತಲೂ ಸೆರಾಬಿಯರು ಇದ್ದರು ಅಂದರೆ ದೇವದೂತರು ಇದ್ದರು ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಆದರೆ ಇಂದಿನ ದಿನಗಳಲ್ಲಿ ಅನೇಕ ಸಭೆಗಳಲ್ಲಿ ಅನೇಕ ಬೋಧಕರು ಅಥವಾ ಉಪದೇಶಕರು ಹೇಳುವಂತದ್ದು ಯೆಹೋವನ ಜೊತೆ ಯೇಸು ಕ್ರಿಸ್ತನು ಪರಿಶುದ್ಧಾತ್ಮನು ಇದ್ದಾರೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಆದರೆ ಈ ವಾಕ್ಯ ನಮ್ಗೆ ಹೇಳುವಂತದ್ದು ಯೇಸು ಕ್ರಿಸ್ತನು ಸಿಂಹಾಸನದ ಮಧ್ಯದಲ್ಲಿ ಕೂತಿದ್ದಾನೆ, ಅವನ ಸುತ್ತಲೂ ದೇವದೂತರು ಇದ್ದರು ಎಂಬುದಾಗಿ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಹಾಗಾದರೆ ಯಾವುದು ಸತ್ಯ ಎಂಬುದನ್ನು ನಿಮ್ಮನ್ನು ನೀವೇ ವಿವೇಚನೆ ಮಾಡಿ ತಿಳಿದುಕೊಳ್ಳಿ ನನ್ನ ಸಹೋದರ ಸಹೋದರಿಯರೇ. ಸರಿ, ಇಲ್ಲಿವರೆಗೂ ನಾವು ತಿಳ್ಕೊಂಡಂತದ್ದು ನಾವು ಇಳಿದು ಹೋಗಿ ಎಂಬುದಾಗಿ ಮಾತನಾಡಿರುವಂತದ್ದು ದೇವರು ದೇವದೂತರ ಸಂಗಡ ಮಾತನಾಡಿದ್ದಾರೆ ಎಂಬುದಾಗಿ ಗಮನಿಸಿ ತಿಳಿದುಕೊಂಡೆವು. ಈಗ ಯೆಹೋವನೇ ಯೇಸು ಕ್ರಿಸ್ತನು, ಯೇಸು ಕ್ರಿಸ್ತನೇ ಪರಿಶುದ್ಧಾತ್ಮನು ಎಂಬುದಕ್ಕೆ ಕೆಲವೊಂದು ವಾಕ್ಯಗಳನ್ನು ಆಧಾರವಾಗಿ ಗಮನಿಸೋಣ. ಹೇಗೆಂದರೆ ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸೋಣ. ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಮರಿಯಾದಾತನು ಅವರಿಗೆ ಕುರುಬನಂತಿದ್ದು ಜೀವಜಲದ ಹೊರತೆಗಳ ಬಳಿಗೆ ನಡೆಸುತ್ತಾನೆ. ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಎಂದು ಹೇಳಿದನು. ಆಮೇಲೆ ಇಲ್ಲಿ ಗಮನಿಸಿ, ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಮರಿಯಾದಾತನು ಅಂದ್ರೆ ಯೇಸು ಕ್ರಿಸ್ತನು ಎಂಬುದಾಗಿ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಯೇಸು ಕ್ರಿಸ್ತನು ಕುರುಬನಂತಿದ್ದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈಗ ಹಳೆ ಒಡಂಬಡಿಕೆಯಲ್ಲಿ ಕೀರ್ತನೆ ಗ್ರಂಥವನ್ನು ಗಮನಿಸೋಣ. ಕೀರ್ತನೆ 23ನೇ ಅಧ್ಯಾಯ 1ರಿಂದ 2ನೇ ವಚನ. ಯೆಹೋವನು ನನಗೆ ಕುರುಬನು, ಕೊರತೆ ಪಡನು. ಆತನು ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ಆಮೇಲೆ ಇಲ್ಲಿ ಗಮನಿಸಿ, ಕೀರ್ತನೆ 23ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಯೆಹೋವನು ನನಗೆ ಕುರುಬನು ಎಂಬುದಾಗಿ, ಆದರೆ ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 17ನೇ ವಚನದಲ್ಲಿ ಯೇಸು ಕ್ರಿಸ್ತನು ಕುರುಬನಂತಿದ್ದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಇಬ್ಬರು ಕುರುಬರಿದ್ದಾರಾ? ಇಲ್ಲ ಅಲ್ಲವೇ? ಒಬ್ಬನೇ ಕುರುಬನು ಅಂದ್ರೆ ಯೆಹೋವನಾದ ಕುರುಬನೇ ಇಲ್ಲಿ ಯೇಸು ಕ್ರಿಸ್ತನಾಗಿ ನಮ್ಗೆ ಇರುವಂತದ್ದು ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು. ಸರಿ, ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಇದೇ ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 17ನೇ ವಚನದಲ್ಲಿ ಯೇಸು ಕ್ರಿಸ್ತರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಲ್ಲವೇ? ಸರಿ, ಈಗ ಯೆಶಾಯನ ಗ್ರಂಥ 25ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸೋಣ. ಮರಣವನ್ನು ಸ್ವಾಸ್ಥ್ಯವಾಗಿ ನಿರ್ನಾಮ ಮಾಡುವನು, ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿ ಬಿಡುವನು, ತನ್ನ ಪ್ರಜೆಯ ಅವಮಾನವನ್ನು ಭೂಮಂಡಲದಿಂದಲೇ ತೊಲಗಿಸುವನು. ಯೆಹೋವನೇ ಇದನ್ನು ನುಡಿದಿದ್ದಾನೆ. ಆಮೇನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ಯೆಹೋವನೇ ಇದನ್ನು ನುಡಿದಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಮತ್ತು ಕರ್ತನಾದ ಯೆಹೋವನು ಎಲ್ಲರ ಮುಖದಲ್ಲಿನ ಕಣ್ಣೀರನ್ನು ಒರೆಸಿ ಬಿಡುವನು ಎಂಬುದಾಗಿ ಯೆಶಾಯ 25ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಯೆಹೋವನು ಹೇಳುವಂತ ಮಾತು. ಆದರೆ ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 17ನೇ ವಚನದಲ್ಲಿ ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಅಂದ್ರೆ ಸಿಂಹಾಸನದ ಮೇಲೆ ಕೂತಿದ್ದಂತ ಯಜ್ಞದ ಕುರಿಮರಿಯಾದಾತನು ಅಂದ್ರೆ ಯೇಸು ಕ್ರಿಸ್ತನು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಎಂಬುದಾಗಿ ಹೇಳುವಂತದ್ದಾಗಿದೆ. ಹಾಗಾದ್ರೆ ಇಬ್ಬರು ದೇವರುಗಳು ಕಣ್ಣೀರನ್ನು ಒರೆಸುತ್ತಾರ? ಹಾಗಾದ್ರೆ ಯೆಹೋವ ಸುಳ್ಳು ಹೇಳಿದಾನ ಅಥವಾ ಯೇಸು ಕ್ರಿಸ್ತನು ಸುಳ್ಳು ಹೇಳಿದಾನ? ಒಮ್ಮೆ ಆಲೋಚನೆ ಮಾಡಿ ಅಲ್ವಾ? ಸೊ ಸ್ಪಷ್ಟವಾಗಿ ನಾವು ತಿಳಿದಿರಬೇಕು ನನ್ನ ಸಹೋದರ ಸಹೋದರರೇ, ಯೆಹೋವನೇ ಯೇಸು ಕ್ರಿಸ್ತನು. ಯೆಹೋವ ಅಂದ್ರೆ ಇರುವಾತನು ಎಂಬುದಾಗಿ ಅರ್ಥ, ಯೇಸು ಅಂದ್ರೆ ರಕ್ಷಕನು ಎಂಬುದಾಗಿ ಅರ್ಥ. ಸೃಷ್ಟಿ ಮಾಡುವುದರಲ್ಲಿ ತಂದೆಯಾಗಿಯೂ ನಮ್ಮ ಪಾಪ ಪರಿಹಾರಕ್ಕೋಸ್ಕರ ಮಗನಾಗಿಯೂ ನಮಗೆ ಸಹಾಯ ಮಾಡುವುದಕ್ಕೋಸ್ಕರ ಪರಿಶುದ್ಧಾತ್ಮನಾಗಿರುವಂತಹ ದೇವರು ಏಕ ದೇವರು. ಅದನ್ನೇ 1ನೇ ತಿಮೋಥಿ 1ನೇ ಅಧ್ಯಾಯ 17ನೇ ವಚನದಲ್ಲೂ 1ನೇ ತಿಮೋಥಿ 6ನೇ ಅಧ್ಯಾಯ 15ನೇ ವಚನದಲ್ಲೂ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಏಕ ದೇವರು ಮತ್ತು ಏಕಾಧಿಪತಿಯು ಎಂಬುದಾಗಿ. ಸೊ ನಾವು ಸ್ಪಷ್ಟವಾಗಿ ತಿಳಿದಿರಬೇಕು ನನ್ನ ಸಹೋದರ ಸಹೋದರರೇ, ನಮಗಿರುವಂತದ್ದು ಏಕ ದೇವರು ಮಾತ್ರವೇ ಹೊರತು ತ್ರಯೇಕ ದೇವರು ಎಂಬುವಂತದ್ದು ಒಂದು ಸುಳ್ಳಾದ ಬೋಧನೆಯಾಗಿದೆ. ಸೊ ಈಗಲಾದ್ರೂ ಮನದಿರುಗಿ ದೇವರ ಕಡೆಗೆ ತಿರುಗಿಕೊಂಡು ಆತನ ಹೆಸರಿನಲ್ಲಿ ದೀಕ್ಷಾಸ್ಥಾನವನ್ನು ತೆಗೆದುಕೊಂಡು ಆತನ ವಾಕ್ಯವನ್ನು ನೆರವೇರಿಸುವವರಾಗಿರಿ ನನ್ನ ಸಹೋದರ ಸಹೋದರಿಯರೇ. ಸೊ ಈ ಭಾಗದ ಬಗ್ಗೆ ನಿಮಗೇನಾದ್ರೂ ಸಂಶಯ ಇರುವುದಾದರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳುಹಿಸಬಹುದು. ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಇದುವರೆಗೂ ವಾಕ್ಯವನ್ನು ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡುತ್ತಾ ಬರ್ತಾ ಇರುವಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ ಘನತೆ ಗೌರವಗಳು ಆತನೊಬ್ಬನಿಗೆ ಸಲ್ಲಲಿ. ಆಮೇನ್.